ನಮಸ್ಕಾರ ವೀಕ್ಷಕರೇ, ಏಪ್ರಿಲ್ 21ರಿಂದ ಏಪ್ರಿಲ್ 27ರವರೆಗೆ ವಾರ ಭವಿಷ್ಯ. ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಿಂದ ಚೈತ್ರ ಬಹುಳ ಪಂಚಮಿಯವರೆಗೆ. ಈ ವಾರದ ಚಂದ್ರನ ಸಂಚಾರ ಉತ್ತರ ನಕ್ಷತ್ರದಿಂದ ಮೂಲ ನಕ್ಷತ್ರದವರೆಗೆ. ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ. ಏಪ್ರಿಲ್ 21ರಿಂದ ಏಪ್ರಿಲ್ 27ರವರೆಗೆ ಹೊಸ ಯೋಜನೆಗಳು, ಶಿಕ್ಷಣ, ವಿದೇಶ ಪ್ರವಾಸ, ಹಣಕಾಸು, ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಬರುವುದರಿಂದ ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ. ಯಾವುದೇ ಕ್ಲೇಶ ನಿಧಾನಗತಿಯಾದರೂ ಕೊಂಚ ಸಹಿಸಿಕೊಳ್ಳಿ. ಬೇಗ ಪಡೆದುಕೊಳ್ಳಲು ಕೆಲವೇ ದಿನಗಳು ಬಾಕಿ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಇವೆ. ಈ ರಾಶಿಯವರು ಒಳ್ಳೆಯ ಅಂಕಗಳನ್ನು ಪಡೆದು ಉನ್ನತ ವ್ಯಾಸಂಗಕ್ಕೆ ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯುತ್ತಾರೆ. ರಾಜಕೀಯ ನಾಯಕರಿಗೆ ಬದಲಾವಣೆ ಗೋಚರಿಸುತ್ತದೆ. ಪದವಿ, ಅಧಿಕಾರ ಸಿಗುವ ಯೋಗ ಇದೆ. ಎರಡನೆಯದಾಗಿ ವೃಷಭ ರಾಶಿ. ನಿಮಗೆ ಗುರುಬಲ ಇಲ್ಲದಿದ್ದರೂ ರಾಹುಬಲ ಇದೆ. ಈಗ ನಿಮ್ಮ ಶಕ್ತಿ ಇದೆ. ನಿಮಗೆ ಗುರುಬಲ ಇಲ್ಲದಿದ್ದರೂ ರಾಹುಬಲ ಇದ್ದೇ ಇದೆ. ದುರ್ಗೆಯನ್ನು ಆರಾಧಿಸಿ ಇನ್ನು ಹೆಚ್ಚು ಶುಭ ಫಲಗಳನ್ನು ಪಡೆಯುತ್ತೀರಿ. ಹಣದ ಅಭಾವ ಕೊಂಚ ಕಾಡಬಹುದು, ಆದರೆ ಧನಾಗಮನವು ಉತ್ತಮವಾಗಿದೆ. ಪ್ರವಾಸ ಮಾಡುವ ಯೋಗ ಇದೆ. ವೃತ್ತಿಯಲ್ಲಿ ಯಾವುದೇ ಏರಿಳಿತ ಇಲ್ಲದೆ ನೆಮ್ಮದಿ ಇದೆ. ಮೂರನೆಯದಾಗಿ ಮಿಥುನ ರಾಶಿ. ಈಗ ಗುರುಬಲ ಕೊನೆಗಳಿಗೆಯಲ್ಲಿದೆ. ಯಾವುದಾದರೂ ಮುಖ್ಯ ಕೆಲಸಗಳಿದ್ದರೆ ಈ ತಿಂಗಳು ಮುಗಿಸಿ ಬಿಡಿ. ಈಗ ನಿಮಗೆ ಒಂದು ಸಣ್ಣ ಜಾಗ ಬದಲಾವಣೆ ಇದೆ. ಇದನ್ನು ನೀವೇ ಯೋಚಿಸಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪರಿವರ್ತನೆ ಮಾಡಿಕೊಳ್ಳಿ. ವೃತ್ತಿಯಲ್ಲಿ ಯಶಸ್ಸು ಇದೆ. ತಾಯಿಗೆ ಒತ್ತಡ ಇರುತ್ತದೆ. ನಾಲ್ಕನೆಯದಾಗಿ ಕಟಕ ರಾಶಿ. ಈಗ ನಿಮಗೆ ಗುರುಬಲ ಬರುವುದರಿಂದ ಯಾವುದೇ ಮುಖ್ಯ ತೀರ್ಮಾನಗಳನ್ನು ಮುಂದಕ್ಕೆ ಹಾಕಿ. ದುಡುಕಿ ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ಮುಂದಿನ ದಿನಗಳು ನಿಮಗೆ ಶುಭಪ್ರದವಾಗಿದೆ. 9ನೇ ಮನೆಯಲ್ಲಿ ಶುಕ್ರ, ರಾಹು ಹಾಗೂ ಬುಧ ನಿಮಗೆ ಎಲ್ಲ ವಿಧದಲ್ಲೂ ಯಶಸ್ಸು ಕೊಡುತ್ತಾರೆ. ಜವಾಬ್ದಾರಿಗಳು ಹೆಚ್ಚುತ್ತದೆ. ಆದರೂ ಒತ್ತಡ ಕಡಿಮೆಯಾಗಲಿದೆ. ಒಂದಷ್ಟು ಉಸಿರಾಡಬಹುದು. 5ನೆಯದಾಗಿ ಸಿಂಹರಾಶಿ. ಈಗ ಗುರುಬಲ ಇದೆ. ಸರ್ಕಾರದಿಂದ ಏನಾದರೂ ಕೆಲಸ ಆಗಬೇಕಿದ್ದರೆ ಈಗ ಪ್ರಯತ್ನಿಸಿ. ಬೇಗ ಕೆಲಸ ಆಗುತ್ತದೆ. ರುಜುಗಳು ಶೀಘ್ರವಾಗಿ ಆಗಿ ನಿಮ್ಮ ಯೋಜನೆಗಳು ಅಪ್ರೂವಲ್ ಆಗುತ್ತದೆ. ಹಣಕಾಸಿಗೆ ತೊಂದರೆ ಇಲ್ಲ. ಕೊಂಚ ಮನಸ್ಸಿಗೆ ಕಿರಿಕಿರಿ ಇದೆ. ಸಂಭಾಳಿಸಿಕೊಳ್ಳಿ. ಅಂದುಕೊಂಡಿರುವ ಕೆಲಸಗಳನ್ನು ಬೇಗನೆ ಮುಗಿಸಿ. ಈಗ ನಿಧಾನಿಸಿದರೆ ಮುಂದೆ ಅದು ಮುಂದುವರಿಯುವುದೇ ಇಲ್ಲ ಎಂಬಂತೆ ಆಗುತ್ತದೆ. 6ನೆಯದಾಗಿ ಕನ್ಯಾ ರಾಶಿ. ಇನ್ನು ಕೆಲವೇ ದಿನಗಳಲ್ಲಿ ಗುರುಬಲ ಬರುವುದರಿಂದ ಈಗ ಕೊಂಚ ಋಣಾತ್ಮಕ ಛಾಯೆಯು ಕಾಣಿಸಿದರೂ ಅಂಜಬೇಡಿ. ಆದಷ್ಟು ಧೈರ್ಯದಿಂದ ಮುನ್ನುಗ್ಗಿ. ಸಂಗಾತಿಯಿಂದ ಲಾಭ ಇದೆ. ಶನಿಯ ಬಲ ಹೇಗೂ ನಿಮ್ಮ ಜೊತೆಗೆ ಇದೆ. ಪ್ರವಾಸ ಹೋಗುವ ಯೋಗ ಇದೆ. ಇನ್ನು ಮುಂದೆ ಬರುವ ದಿನಗಳು ನಿಮಗೆ ಲಾಭವನ್ನು, ಗೆಲುವನ್ನು ತಂದುಕೊಡುತ್ತದೆ. 7ನೆಯದಾಗಿ ತುಲಾರಾಶಿ. 6ನೇ ಮನೆಯಲ್ಲಿ ರಾಹು, ಬುಧ, ಮಂಗಳ. 7ನೇ ಮನೆಯಲ್ಲಿ ಗುರು, ಸೂರ್ಯ, ಶುಕ್ರ ಇದ್ದಾರೆ. 6 ಗ್ರಹಗಳು ಬಲಾಢ್ಯವಾಗಿದೆ. ಗುರುಬಲ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಕಾಪಾಡುತ್ತದೆ. ಸಾಹಿತ್ಯ, ಸಂಗೀತ ಪ್ರಿಯರಿಗೆ ಈ ವಾರ ಶುಭ ಫಲಗಳು ಇವೆ. ಈ ವಾರದ ಮೊದಲಲ್ಲಿ ಕುಜ 5ನೇ ಮನೆಯಿಂದ 6ನೇ ಮನೆಗೆ ಪ್ರವೇಶವಾಗುತ್ತಾನೆ. 6ರ ಕುಜ ನಿಮಗೆ ಸಹಕಾರಿ. ಮುಖ್ಯ ತೀರ್ಮಾನಗಳು, ಮುಖ್ಯ ಕೆಲಸಗಳು ಆಗಬೇಕಿದ್ದರೆ ಬೇಗನೆ ಮುಗಿಸಿ. ಈ ವಾರ ಕಳೆದರೆ ಕೆಲಸಗಳು ನಿಧಾನಗತಿಯಲ್ಲಿ ಸಾಗುತ್ತದೆ. 8ನೆಯದಾಗಿ ವೃಶ್ಚಿಕ ರಾಶಿ. ಇನ್ನು ಕೆಲವೇ ದಿನದಲ್ಲಿ ಗುರುವಿನ ಕೃಪೆಗೆ ಪಾತ್ರರಾಗುತ್ತೀರಿ. ಈ ವಾರ ಸ್ವಲ್ಪ ತಡೆದುಕೊಳ್ಳಿ. ಸಂಕಷ್ಟ, ಕಿರುಕುಳಗಳಿಗೂ ಕೊನೆ ಇದೆ. ಬುಧ ಮೇಷರಾಶಿಗೆ ಬಂದಾಗ ಶುಭ ಫಲಗಳು ಇವೆ. 6ರಲ್ಲಿ ಸೂರ್ಯ ಧನಲಾಭ ಕೊಡುತ್ತಾನೆ. ಈ ವಾರ ಕಳೆದರೆ ನಂತರ ಎಲ್ಲವೂ ನಿಮಗೆ ಶುಭ. ಈಗ 5ನೇ ಮನೆಯಲ್ಲಿ ರಾಹು, ಬುಧ, ಕುಜ ಇರುವುದು ಸ್ವಲ್ಪ ತೊಂದರೆ. 9ನೆಯದಾಗಿ ಧನಸ್ಸು ರಾಶಿ. ಈಗ ಗುರುಬಲ ಇರುವುದರಿಂದ ಏನೂ ಭಯವಿಲ್ಲ. ಬಾಕಿಯಂತೆ ಈಗ 5ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ಶನಿ. ಸಮಯ ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ.
4ನೇ ಮನೆಯಲ್ಲಿ ರಾಹು ಇರುವುದರಿಂದ ತಾಯಿಗೆ ಕಷ್ಟ ಅಥವಾ ತಾಯಿಯೊಂದಿಗಿನ ಸಂಬಂಧಕ್ಕೆ ಕೊಂಚ ಧಕ್ಕೆ ಒದಗಬಹುದು. ವೃತ್ತಿಯಲ್ಲಿ ಕೊಂಚ ಏರಿಳಿತ ಆಗಬಹುದು. ಮುಂದೆ ಒತ್ತಡಗಳು ಹೆಚ್ಚಾಗುವ ಸೂಚನೆ ಇದೆ, ಸಂಭಾಳಿಸಿಕೊಳ್ಳಿ. 10ನೇಯದಾಗಿ ಮಕರ ರಾಶಿ. 3ರಲ್ಲಿ ರಾಹು ಪರಾಕ್ರಮವನ್ನು ಧೈರ್ಯವನ್ನು ಕೊಡುತ್ತಾನೆ. ಈ ವಾರದ ಮೊದಲಲ್ಲಿ ಕುಜ ಕೂಡ 3ನೇ ಮನೆಗೆ ಪ್ರವೇಶವಾಗಿ ನಿಮಗೆ ಇನ್ನೂ ಹೆಚ್ಚಿನ ಲಾಭ ಇದೆ. ಮುಂದಿನ ದಿನಗಳಲ್ಲಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ. ಕಷ್ಟಗಳೆಲ್ಲ ನಿವಾರಣೆಯಾಗಿ ಭಾಗ್ಯೋದಯವಾಗುತ್ತದೆ. ಹಣಕಾಸಿನ ಅರಿವು ಉತ್ತಮವಾಗುತ್ತದೆ. ಹೊಸ ನೌಕರಿ ಸಿಗುವ ಯೋಗ ಇದೆ. ಅದೃಷ್ಟ ನಿಮ್ಮನ್ನು ಹುಡುಕಿ ಬರುತ್ತದೆ. ಉತ್ಸಾಹದಿಂದ ಬರಮಾಡಿಕೊಳ್ಳಿ. 11ನೇಯದಾಗಿ ಕುಂಭರಾಶಿ. 2ನೇ ಮನೆಯಲ್ಲಿ ಇರುವ ಶುಕ್ರ ಈ ವಾರದ ಮೊದಲಲ್ಲಿ 3ನೇ ಮನೆಗೆ ಹೋಗುತ್ತಾನೆ. ಸಹೋದರಿಯರಿಂದ ಅನುಕೂಲ ಇದೆ. ಈಗ ಸೂರ್ಯ 3ನೇ ಮನೆಯಲ್ಲಿ ಇದ್ದಾನೆ. ಇದು ಸಹ ನಿಮಗೆ ಅಲ್ಪ ಸ್ವಲ್ಪ ಲಾಭ ಕೊಡುತ್ತದೆ. ಈಗ ನಿಮಗೆ ಪರೀಕ್ಷಾ ಕಾಲ. ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಗುರುಬಲ ಇಲ್ಲ. ಹೀಗಾಗಿ ಬಹಳ ಕಿರಿಕಿರಿ ಹಾಗೂ ಸಂಕಷ್ಟಗಳಿವೆ. ಜಾಗೃತೆಯಿಂದ ವ್ಯವಹರಿಸಿ. ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಇದು ಆರೋಗ್ಯದ ಏರುಪೇರನ್ನು ಖರ್ಚುಗಳನ್ನು ತೋರಿಸುತ್ತದೆ. ನಿಮಗೆ ಬೇಡದ ಜಾಗಕ್ಕೆ ವರ್ಗಾವಣೆ ಆಗಬಹುದು. ನಾಜೂಕಾಗಿ ನಿಭಾಯಿಸಿ. 12ನೇಯದಾಗಿ ಹಾಗೂ ಕೊನೆಯದಾಗಿ ಮೀನರಾಶಿ. ಖರ್ಚು ಹೆಚ್ಚು, ಶ್ರಮ ಜಾಸ್ತಿ, ಫಲ ಕಡಿಮೆ. ಯಾವುದೋ ಒಂದು ಕುಟುಕು ಮಾತು ಕಿವಿ ಮೇಲೆ ಬೀಳುತ್ತಲೇ ಇರುತ್ತದೆ. ನಿಮ್ಮ ನೆಮ್ಮದಿ ಕೆಡಿಸುತ್ತದೆ. ಮನೆಯಲ್ಲಿ ಕೊಂಚ ಅಶಾಂತಿ ವಾತಾವರಣ ಇರುತ್ತದೆ. ಮನೆಯ ಸದಸ್ಯರಿಗೆ ಕೊಂಚ ನೋವಾದರೂ ನೀವು ಸಹಿಸುವುದಿಲ್ಲ. ಆದಷ್ಟು ನಿಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿ ದೇವರ ಮೇಲೆ ನಂಬಿಕೆ ಇರಲಿ. ಇದಿಷ್ಟು ಮಾಹಿತಿಯು ಏಪ್ರಿಲ್ 21ರಿಂದ ಏಪ್ರಿಲ್ 27ರವರೆಗಿನ ವಾರ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿ ಅಥವಾ ಭವಿಷ್ಯಕ್ಕಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.